ಇನ್ನು ಈ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಹಲವಾರು ಪ್ರಶ್ನೆಗಳಿದ್ದಿವೆ. ಯಾಕಂದರೆ ಯಾವ ರೀತಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರಿ? ಶವಗಳು ಸಿಕ್ಕ ತಕ್ಷಣ ಅಲ್ಲಲ್ಲೇ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಸಾಧ್ಯನಾ? ಅಲ್ಲಲ್ಲೇ ಉಳ್ತಾ ಇದ್ರಾ? ಯಾರು ಪರ್ಮಿಷನ್ ತಗೊಂಡಿರ್ತಿದ್ರಿ? ಏನು ಎತ್ತ? ಯಾಕಂದರೆ ವಿಪರೀತ ಕೊಳತಂಥ ಸಂದರ್ಭದಲ್ಲಿ ಎಲ್ಲಿ ಕಳಿಸ್ತೀರಿ ಅದನ್ನು? ಹೀಗಾಗಿ ನೇತ್ರಾವತಿ ನದಿಯ ತಟದಲ್ಲೇ ಅಲ್ಲೇನೇ ಪೋಸ್ಟ್ ಮಾರ್ಟಮ್ ಮಾಡೋರು, ಅಲ್ಲೇ ಮರಣೋತ್ತರ ಪರೀಕ್ಷೆ ಆಗಿಬಿಡ್ತಾ ಇತ್ತು, ಉಳ್ತಾ ಇದ್ರು ನೆಕ್ಸ್ಟ್ ಅನಾಥ ಶವಗಳು ಅಂತ. ಹೆಂಗೆ ಮಾಡ್ತಾ ಇದ್ರಿ ಮತ್ತು ಯಾಕೆ ಮಾಡ್ತಾ ಇದ್ರಿ? ಎಲ್ಲೆಲ್ಲಿ ಬಂಗ್ಲೆಗುಡ್ಡ, ನದಿಯ ತಟ, ಇಲ್ಲೆಲ್ಲ 95ರಿಂದ 2014 ತನಕ ಯಾವ್ಯಾವ ಶವಗಳನ್ನು ಈ ರೀತಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅದ್ರ ಬಗ್ಗೆ ವಿವರಗಳನ್ನು ಕೊಡಿ. ಹೆಂಗೆ ಮಾಡ್ತಾ ಇದ್ರಿ, ಯಾಕೆ ಮಾಡ್ತಾ ಇದ್ರಿ? ಕಾರಣಗಳು ಹಲವಾರಿವೆ. ನದಿನಲ್ಲಿ ಬಿದ್ದಂಥ ಹೆಣಗಳು ಎಲ್ಲೆಲ್ಲಿ ಸಿಗ್ತಾ ಇದ್ವು? ನದಿಯಲ್ಲಿ ತೇಲ್ಕೊಂಬಂದು ಎಲ್ಲೆಲ್ಲಿ ಸಿಕ್ಕ ಹೆಣಗಳು. ಇದು ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅಶೋಕ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಪ್ರಜ್ವಲ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ನಾನು ಮೊದಲು ಮಾತಾಡ್ತಾ ಇದ್ದೀನಿ ಪೃಥ್ವಿ ಜೊತೆಗೆ. ಪೃಥ್ವಿ, ಬಹಳ ಗಮನಿಸಬೇಕಾದಂಥ ಸಂಗತಿ ಏನು ನಡೀತಾ ಇದೆ? ಯಾಕಂದರೆ ಸುಜಾತ ಅವ್ರನ್ನೂ ಕೂಡ ಇವತ್ತು ಕರೆಸುವಂಥ ಸಾಧ್ಯತೆಗಳಿದೆ, ಇವತ್ತು ಆಕೆಗೆ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿದೆ, ಜೊತೆಗೆ ಎಲ್ಲ ದಾಖಲೆಗಳನ್ನು ಹಿಡ್ಕೊಂಬನ್ನಿ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಇವೆ. ಏನಿದೆ ಆ ಎಮ್ಮನ ಹತ್ರ? ಯಾಕಂದರೆ ನಾನೆಲ್ಲ ದಾಖಲೆಗಳನ್ನು ಬೇರೆ ಕಡೆಗೆ ಇಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಆಕೆ ಹೇಳಿದರು. ಯಾವ್ಯಾವ ವಿವರಗಳನ್ನು ಕೊಡಬಹುದು? ನಂಬರ್ 1. ಜೊತೆಗೆ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಆತನಿಗೆ ಜಾಮೀನು ಕೊಡ್ತು. ಸ್ವಲ್ಪದರಲ್ಲಿ ಬಚಾವಾಗ್ಬಿಟ್ಟಾನೆ. ಯಾಕಂದರೆ ಹಲವಾರು ಕಂಡೀಷನ್ಸ್ಗಳನ್ನ ಹೇಳಿನೇ ಕೋರ್ಟ್ ಆತನಿಗೆ ಜಾಮೀನು ಕೊಟ್ಟಿರುವಂಥದ್ದು. ಎಲ್ಲೂ ಕೂಡ ತಪ್ಪಿಸ್ಕೊಂಡು ಓಡಾಡಂಗಿಲ್ಲ, ಇಂಥ ಪ್ರಯತ್ನಗಳನ್ನು ಮಾಡೋಂಗಿಲ್ಲ, ಸಾಕ್ಷ್ಯ ನಾಶ ಮಾಡೋಂಗಿಲ್ಲ. ಜೊತೆಗೇನು ಅಂತಂದರೆ ಯಾವಾಗ ಕರೆದರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. ಈ ರೀತಿ ಏನು ನಡೀತಾ ಇದೆ ಒಟ್ಟಾರೆ? ರಂಗನಾಥ್, ಸದ್ಯಕ್ಕೆ ಈ ಸುಜಾತ ಭಟ್ ಏನಿದ್ದಾರೆ, ಸುಜಾತ ಭಟ್ಗೆ ಈಗ SIT ಈಗ ತನಿಖೆಯನ್ನು ಆರಂಭಿಸಿರುವಂಥವ್ರು ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ಬಂದು ಕೆಲವೊಂದು ಮಾಹಿತಿಯನ್ನು ಕೊಡಿ ಅಂತ ಕೂಡ ಹೇಳಿರುವಂಥದ್ದು. ಅಂದರೆ ಈಗ ಸುಜಾತ ಭಟ್ ಅಕ್ಷರಶಃ ಕನ್ಫ್ಯೂಷನ್ ಆಗೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಏನು ಕುಕ್ಕಡಪ್ಪ ಸ್ಟೋರಿಗಳನ್ನು ಕೆಲವೊಂದು ಕಟ್ಟಿದ್ರು, ಸೊ ಅದನ್ನು ಈಗ ಪ್ರೂವ್ ಮಾಡ್ಕೊಳ್ಳುವಂತಹ ಸಂದರ್ಭ ಬಂದಿರುವಂಥದ್ದು. ಅಂದರೆ SIT ಅವರು ಈಗ ಅಂದರೆ ನಿರ್ದಾಕ್ಷಿಣ್ಯವಾಗಿ ಕೇಳ್ತಾ ಇದ್ದಾರೆ. ಅಂದರೆ ಈಗ ಏನು ಸಾಕಷ್ಟು ಎವಿಡೆನ್ಸ್ಗಳು ಅವರು ಶಿವಮೊಗ್ಗದಲ್ಲಿ ಇದ್ದಿದ್ದಂಥದ್ದು ಇರ್ಬೋದು, ಉಡುಪಿಯಲ್ಲಿ ಇದ್ದಿದ್ದಂಥದ್ದು, ಮತ್ತು ಏನು ಕೋಲ್ಕತ್ತಾದಿಂದ ಬಂದಿದ್ದೀನಿ ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಹೇಳಿದರು. ಸೊ ಎಲ್ಲವೂ ಕೂಡ ಒಂದು ಕುಕ್ಕಡಪ್ಪ ಸ್ಟೋರಿ. ಸೊ ಇವರು ಇದ್ದಿದ್ದೇ ಬೇರೆ ಕಡೆ, ಉಡುಪಿಯಲ್ಲಿದ್ದರು, ಶಿವಮೊಗ್ಗದಲ್ಲಿದ್ದರು, ಅವರಿಗೆ ಮಕ್ಕಳೇ ಇರಲಿಲ್ಲ, ಇಂಥದ್ದು ವಿಚಾರಗಳು ಈಗ ಹೊರ ಬರ್ತಿದ್ದಂತೆ ಈಗ SITಗಳು ಒಂದು ದೊಡ್ಡ ಪ್ರಶ್ನೆಗಳ ಲೀಸ್ಟನ್ನೇ ಅವರು ರೆಡಿ ಮಾಡ್ಕೊಂಡಿರುವಂಥದ್ದು. ಸುಜಾತ ಭಟ್ ಏನಾದರೂ ಬಂದಂಥ ಸಂದರ್ಭದಲ್ಲಿ ಅವರೇನೇನು ದಾಖಲೆ ಒದಗಿಸ್ತಾರೆ, ಸೊ ದಾಖಲೆ ಒದಗಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ್ಯಾವ ಕ್ವಶನನ್ನು ಕೇಳಬೇಕು, ಅವ್ರ ಹತ್ರ ಏನು ಆನ್ಸರನ್ನು ತಗೊಳ್ಬೇಕು, ಇವೆಲ್ಲವಕ್ಕೂ ಕೂಡ SIT ರೆಡಿಯಾಗಿರುವಂಥದ್ದು. ಸದ್ಯಕ್ಕೆ ಸುಜಾತ ಭಟ್ ಅವರ ಹತ್ರ ಯಾವುದೇ ಕ್ಲಾರಿಟಿ ಆನ್ಸರ್ಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತ ಹೇಳಿದರೆ ಮಾಧ್ಯಮಗಳ ಜೊತೆನೂ ಮಾತಾಡ್ತಾ ಅವರು ಹೇಳ್ತಿದ್ದಂಥ ರೀತಿ ನೋಡ್ಬೋದಾಗಿದೆ. ಅದಕ್ಕೆ ಅಲ್ಲಿರುವಂತಹ ದಾಖಲೆಗಳಿಗೂ ಅವರ ಮಾತುಗಳಿಗೂ ಕೂಡ ಯಾವುದೂ ರೀತಿ ತಾಳೆ ಹೊಂದುತ್ತಾ ಇಲ್ಲ. ಸೊ ಇದರಿಂದಾಗಿ ಸುಜಾತ ಭಟ್ಗೆ ಈಗ ಒಂದು ಸ್ವಲ್ಪ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಕೇವಲ ಸುಜಾತ ಭಟ್ಗೆ ಮಾತ್ರ ಅಲ್ಲ, ಸುಜಾತ ಭಟ್ ಹಿಂದೆ ಯಾರ್ಯಾರು ಈ ಒಂದು ಕುಕ್ಕಡಪ್ ಸ್ಟೋರಿಗಳನ್ನು ಕಟ್ಟಲಿಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ರು, ಯಾರ್ಯಾರು ಆ ಒಂದು ಕುಕ್ಕಡಪ್ ಸ್ಟೋರಿನ ರೆಡಿ ಮಾಡಿದ್ರು, ಸೊ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಯಾಕೆಂತ ಹೇಳಿದರೆ ಸುಜಾತ ಭಟ್ ತನಿಖೆಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅವ್ರೇನಾದರೂ ಮಗಳು ಮಿಸ್ಸಿಂಗ್ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ, ಅವ್ರದ್ದೆಲ್ಲ ಜೆನ್ಯೂನ್ ಆಗಿದ್ರೆ SIT ಅವರ ಪರವಾಗಿ ತನಿಖೆ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವರ ಹಿಂದೆ ಏನು ನಡೀತು, ಕಾನ್ಸ್ಪಿರಸಿ ಏನಿದೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗುತ್ತೆ. ಅವ್ರು ಯಾರ್ಯಾರ ಹೆಸರನ್ನ ಈಗ ಹೇಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತನಿಖೆ ಕೂಡ ನಡೆಯುವಂಥದ್ದು. ಸುಜಾತ ಭಟ್ಗೆ ನೋಟಿಸನ್ನು ಕೊಡಲಾಗಿದೆ. ಅವರು SITಗೆ ಏನು ಕೇಸನ್ನು ವಾಪಸ್ ತಗೊಳ್ತೀನಿ ಮತ್ತೆ ಮಾಡ್ತೀನಿ ಏನು ಇದುವರೆಗೂ ಕೂಡ ಹೇಳಿಲ್ಲ. ಸೊ ಸದ್ಯಕ್ಕೆ ಇವತ್ತು ಕೂಡ ಬರ್ತಾರ ಇಲ್ಲೋ ಗೊತ್ತಿಲ್ಲ, ಆದರೆ ಯಾವುದಾದ್ರೂ ಒಂದಿನ ಬಂದವರು ವಿಚಾರಣೆ ಎದುರಿಸಲೇಬೇಕಾಗಿರುತ್ತೆ. ಸೊ ಇದು ಒಂದು ಕಡೆ ಆದರೆ, ಸಮೀರ್ಗೆ ನಿನ್ನೆ ನಿರೀಕ್ಷಣಾ ಜಾಮೀನು ಮಂಗಳೂರಿನಲ್ಲಿರುವಂತಹ ಸೆಷನ್ ಕೋರ್ಟ್ನಲ್ಲಿ ಸಿಕ್ಕಿರುವಂಥದ್ದು. ಅಲ್ಲಿ ಕಂಡೀಷನ್ ಹಾಕಿದ್ದಾರೆ, ಇಂತಹ ಅಪರಾಧಿಕ ಕೃತ್ಯಗಳನ್ನು ಮತ್ತೆ ರಿಪೀಟ್ ಮಾಡಬಾರ್ದು, ಮತ್ತೆ ಏನು ಇಲ್ಲಿಂದ ಎಲ್ಲೂ ಕೂಡ ತಲೆ ಮರೆಸ್ಕೊಂಡು ಹೋಗಬಾರ್ದು, ಮತ್ತೆ ಏನು ಆ ಒಂದು ನಿರೀಕ್ಷಣಾ ಜಾಮೀನಲ್ಲಿ ಕೆಲವೊಂದು ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ, ಅದನ್ಯಾವುದು ಉಲ್ಲಂಘಿಸಬಾರ್ದು. ತನಿಖಾಧಿಕಾರಿಗಳು ಕರೆದಾಗಲೆಲ್ಲ ವಿಚಾರಣೆಗೆ ಹೋಗಬೇಕು. ಕೋರ್ಟ್ ಕಲಾಪಗಳಿಗೆ, ಕೋರ್ಟ್ನಲ್ಲಿ ನಡೆಯುವಂತಹ ಹಿಯರಿಂಗ್ಗಳಿಗೆ ಏನು ಪ್ರೆಸೆನ್ಸ್ ಬೇಕಿಲ್ದರಂತ ಸಂದರ್ಭದಲ್ಲಿ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭದಲ್ಲೂ ಕೂಡ ಬರಬೇಕು
ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಕೋರ್ಟ್ ಹೇಳಿರುವಂಥದ್ದು. ಸದ್ಯಕ್ಕೆ ಸಮೀರ್ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ಠಾಣೆಯಲ್ಲಿ ಈ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆದರೆ ಆತ ಅಲ್ಲಿಗೆ ಬರ್ಲಿಕ್ಕೆ ಆಗಲ್ಲ, ಅಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು, ನನಗೆ ಬೆದರಿಕೆ ಇದೆ ಅಂತ ಹೇಳಿದ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದ. ಸೊ ಅದರಿಂದ ಇಲ್ಲಿಗೆ ಬರುವಂತ ಸಾಧ್ಯತೆಗಳಿದೆ. ಪೃಥ್ವಿ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇದನ್ನು ಮಾಡಿದ್ರಲ್ಲ, ಮಾಡದಂತವರು ಕೂಡ ಸರಿಯಾಗಿ ಮಾಡಿಲ್ಲ. ಯಾವುದೋ ಮೂಳೆ ಎತ್ಕೊಂಬಂದು ಕೊಟ್ಟರು, ಯಾವುದೋ ಬುರುಡೆನ ಅದನ್ನು ತೋರಿಸು ಅಂತಂತಂದರು. ಇನ್ನು ಈಕೆಗೆ ಅದು ಯಾರು ಫೋಟೋ ತಂದು ಕೊಟ್ಟರು ಏನು, ಆಕೆ ಹೇಳ್ತಿರುವಂಥ ಕಥೆಗಳು ಕಥಾನಕಗಳು ಒಂದೆರಡಲ್ಲ. ಚೆನ್ನಾಗಿದೆ ಇದು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಮಾಡಿದ್ದಾರೆ. ಆದರೆ ಯಾವುದನ್ನು ಕೂಡ ನೆಟ್ಟಗೆ ಮಾಡಿಲ್ಲ. ಅದೇ ಈಗ ಎಡವಟ್ಟಾಗಿರುವಂಥದ್ದು. ಬನ್ನಿ, ಅಶೋಕ್ ನಮ್ಮ ಜೊತೆಗಿದ್ದಾರೆ. ಅಶೋಕ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಎಲ್ಲೆಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀರಿ ಅಂತ ಕೇಳಲಾಗ್ತಾ ಇದೆ ಈಗ. ಯಾಕಂದರೆ ಶವಗಳು ಎಲ್ಲೆಲ್ಲೋ ತೇರ್ಕೊಂಬಂದಿರ್ತವೆ, ಎಲ್ಲೆಲ್ಲೋ ಸಿಕ್ಕೊಂಡಿರ್ತವೆ. ಕೆಲವರು ಈ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ನಮಗೆ ಗೊತ್ತಿದೆ, ಈ 13ನೇ ಪಾಯಿಂಟನ್ನು ಬಿಟ್ಟು ಮೇಲ್ಗಡೆ ಹೋದಂಥ ಸಂದರ್ಭದಲ್ಲಿ ಅದೇನೋ ದೂರದಾರ ತೋರಿಸಿದ್ದಲ್ಲ, ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೊಂಡು ಸ್ಕೆಲಿಟ್ರಾನ್ ಆಗಿದ್ದು ಗೊತ್ತಾಯಿತು. ಈ ರೀತಿ ಕೊಳೆತು ಹೋದಂಥ ಶವಗಳು, ಕೆಟ್ಟು ಹೋದಂಥ ಶವಗಳು, ನೀವು ಅದನ್ನು ಬೇರೆ ಕಡೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಶವಗಳನ್ನು ಇನ್ನೇನು ತಾನೇ ಮಾಡಲಿಕ್ಕೆ ಸಾಧ್ಯ? ಸೊ ಇದ್ರ ಬಗ್ಗೆನೂ ಕೂಡ ಚರ್ಚೆ ಎದ್ದಿದೆ. ಏನಂತೀರಿ ಅಶೋಕ್? ಹೌದು ರಂಗನಾಥ್, ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ 1995ರಿಂದ 2014ರವರೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ಆನ್ ಸ್ಪಾಟ್ ಆಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ಗಳು ಯಾವ್ಯಾವು ಎಂಬುದರ ದಾಖಲೆಗಳನ್ನು ಈಗಾಗಲೇ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಕೂಡ SIT ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರೇ ಖುದ್ದು ಬೆಳ್ತಂಗಡಿ ಠಾಣೆಯಲ್ಲಿದ್ದರು. ಸೊ ಈ ವೇಳೆ ಆ ಟೈಮಲ್ಲಿ ಕೆಲಸ ಮಾಡಿದಂಥ ಫೋರೆನ್ಸಿಕ್ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರನ್ನು ವಿಚಾರಣೆಗೆ ಬರುವಂತೆ ಕೇಳ್ಕೊಂಡಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಆತ್ಮಹತ್ಯೆಗಳ ಅಸಹಜ ಸಾವುಗಳಾಗ್ತಿತ್ತು ಅಂತ ಸಂದರ್ಭದಲ್ಲಿ ಆ ಬಂಗ್ಲೆಗುಡ್ಡೆ ಮತ್ತು ನೇತ್ರಾವತಿ ಆ ತಟ ಎಂದೇ ಆ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಎನ್ನುವಂತ ಮಾಹಿತಿಯೂ ಕೂಡ ಇದೆ. ಸೊ ಅವರು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಜಾಗಕ್ಕೆ ಹೋಗುವಂತ ಟೈಮಲ್ಲಿ ತಿಂಗಳನ್ಗಟ್ಲೆ ಆಗ್ತಿತ್ತು. ಸೊ ಆ ಟೈಮಲ್ಲಿ ಆ ಮೃತದೇಹಗಳು ಕೊಳೆತು ಹೋಗ್ತಿತ್ತು. ಹೀಗಾಗಿ ಅದನ್ನ ಅಲ್ಲಿಂದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಕಷ್ಟ ಸಾಧ್ಯ ಆಗ್ತಿತ್ತು. ಇದರ ಜೊತೆಗೆ ಅವರ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಹೀಗಾಗಿ ಅನ್ಐಡೆಂಟಿಫೈ ಬಾಡಿ ಮತ್ತು ಆತ್ಮಹತ್ಯೆ ಮಾಡ್ಕೊಂಡಂತವರು ಅಸಹಜವಾಗಿ ಸಾವನ್ನಪ್ಪಿದಂಥವ್ರು ಅವರ ಮೃತದೇಹಗಳನ್ನು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ದಫನ ಮಾಡುವಂತ ಕೆಲಸವನ್ನು ಅಧಿಕಾರಿಗಳ ಜೊತೆ ಸೇರಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿ ಮಾಡಲಾಗ್ತಿತ್ತು. ಹೀಗಾಗಿ ಆ ರೀತಿ ಮಾಡಬೇಕಾದಂತ ಅನಿವಾರ್ಯತೆ ಯಾಕೆ ಬಂತು? ಅವರಿಂದ ಸ್ಪಷ್ಟನೆಯನ್ನು ಪಡೆಯುವಂತ ಕೆಲಸವನ್ನು ಫೋರೆನ್ಸಿಕ್ ವೈದ್ಯರಿಂದ ಸ್ಪಷ್ಟನೆಯನ್ನು ಪಡೆಯುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಟೈಮಲ್ಲಿ ತಮ್ಮ ಬಳಿ ಫೋಟೋ ದಾಖಲೆಗಳಲ್ಲಿ ಏನಿದ್ರೆ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಿದ್ದಂತವರ ವಿಚಾರಣೆ ಕೂಡ ಆಗಿದೆ. ಸೊ ಅವರು ಕೂಡ ಆ ಪ್ರಕ್ರಿಯೆಯಲ್ಲಿ ಒಳಗೊಂಡಿದ್ದಂತವರು. ಇದರ ಜೊತೆಗೆ ಆ ಟೈಮಲ್ಲಿ ಧರ್ಮಸ್ಥಳ ಹೊರಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂತ ಪೊಲೀಸ್ ಅಧಿಕಾರಿಗಳ ವಿವರಗಳನ್ನು ಕೂಡ ಈಗಾಗಲೇ ಆಲ್ರೆಡಿ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಹೀಗಾಗಿ ಫೋರೆನ್ಸಿಕ್ ವೈದ್ಯರು, ಪೊಲೀಸರು, ಪಂಚಾಯತ್ ಸಿಬ್ಬಂದಿಗಳು ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಆಲ್ರೆಡಿ ಮಾಡಲಾಗಿದೆ. ಹೀಗಾಗಿ ಫೋರೆನ್ಸಿಕ್ ವೈದ್ಯರಲ್ಲಿ ಈ ಒಂದು ಪ್ರಕ್ರಿಯೆ ಮಾಡಿದಂತ ಸಂದರ್ಭದಲ್ಲಿ ಅವರಿಂದ ಏನಾದ್ರೂ ದಾಖಲೆಗಳು ಸಿಗುತ್ತಾ, ಫೋಟೋಗಳು ಏನಾದ್ರೂ ಇದೆಯಾ, ಇದೆಲ್ಲವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕೇಳ್ತಾ ಇರುವಂತದ್ದು. ಹೀಗಾಗಿ ಪಂಚಾಯತ್ ನಿಂದಲೂ ಕೂಡ ಒಂದಿಷ್ಟು ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಈ ರೀತಿಯಾಗಿ ಶವಗಳು ಸಿಕ್ಕಂತ ಸಂದರ್ಭದಲ್ಲಿ ಪಂಚಾಯತ್ಗೆ ಒಂದು ಪತ್ರವನ್ನು ಬರೀತಾರೆ. ಈ ರೀತಿಯಾಗಿ ಮೃತದೇಹ ಸಿಕ್ಕಿದೆ, ಸೊ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿ ಇದನ್ನು ದಫನ ಮಾಡುವುದಕ್ಕೆ ಪಂಚಾಯತ್ ನಿಂದಲೂ ಕೂಡ ಕಾರ್ಮಿಕರನ್ನು ಕಳಿಸ್ಕೊಡಿ ಎನ್ನುವಂತ ಒಂದು ಲೆಟರ್ ಅನ್ನು ಕಳಿಸ್ಕೊಡ್ತಾರೆ. ಹೀಗಾಗಿ ಆ ಲೆಟರ್ ಕೂಡ ಈವರೆಗೆ ಈ 1995ರಿಂದ 2014ರವರೆಗಿನ ಈ ರೀತಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದಂತ ಲೆಟರ್ಗಳು ಕೂಡ ಪಂಚಾಯತ್ ನಲ್ಲಿ ಇದೆ. ಸೊ ಆ ದಾಖಲೆಗಳನ್ನು ಕೂಡ ಈಗಾಗಲೇ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಸೊ ಆನ್ ದಿ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿರುವಂತದ್ದು. ರಂಗನಾಥ್.